ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಡಿಸೈನ್, ಬ್ಯಾಕ್ ಡಿಸೈನ್, ಬ್ಲೌಸ್ ಬ್ಯಾಕ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ತೋರಿಸ್ತಾ ಇರೋದು ನೆಕ್ ಬಂದು ಎಷ್ಟು ತಗೊತಾ ಇದ್ದೀವಿ ಅಂತಂದರೆ 2.5 ತಗೊತಾ ಇದ್ದೀನಿ. ಸಾಕಾಗುತ್ತೆ ಈ ಡಿಸೈನ್ಗೆ. 2.5 ನೆಕ್ಕಿನ ಅಗಲ ಬಂದು 2.5 ಇಟ್ಕೊತಾ ಇದ್ದೀನಿ. ಡೀಪ್ ಬಂದು 11 ಇಂಚನ್ನು ಇಟ್ಕೊತಾ ಇದ್ದೀನಿ. 11 ಇಂಚು ಅಥವಾ 11.5 ಇಟ್ಕೊಬೋದು. ಯಾಕಂದರೆ ನಾವು ಸೆಂಟ್ರಲ್ಲಿ ಡಿಸೈನ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ನೀಟಾಗಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಯಾರು ಬೇಕಾದರೂ ಈ ಡಿಸೈನನ್ನು ಮಾಡ್ಕೊಬೋದು. ಬಾಕ್ಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಹಾಕೋಣ. ನೋಡಿ ಈ ಥರ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬನ್ನಿ. ಈ ಥರ ಬಂದು ನಾನು ಇಲ್ಲಿ ಸುಮ್ಮನೆ ರಫ್ ಸ್ಕೆಚ್ ಆಗ್ತಾ ಇದ್ದೀನಿ. ಆಮೇಲೆ ಮತ್ತೆ ಇದನ್ನು ಸರಿ ಮಾಡ್ತೀನಿ ಇನ್ನೊಂದ್ಸಲ. ಎಷ್ಟು ಮಾಡಿದ್ದೀವೋ ನಾವು ಕರೆಕ್ಟಾಗಿ ಡೀಪ್ ಬಂದಿದ್ದೀವೋ ಅಲ್ಲಿಗೆ ಮಾಡ್ಕೊತೀನಿ. ಮತ್ತು ಇದನ್ನು ತುಂಬ ಒಳಗಡೆಗೆ ತೆಗೆದುಕೊಂಡಿರೋದ್ರಿಂದ ಮತ್ತೆ ಇನ್ನೊಂದ್ಸಲ ಏನು ಮಾಡಬೇಕಾಗತ್ತೆ, ನಾವು ಇದನ್ನು ಶೇಪ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಏನು ನಾವು ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಶೇಪ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ 1 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಒಳಗಡೆ ಕೂಡ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಬಂದು ಇನ್ನೊಂದು ಸ್ಟೆಪ್ ಹಿಂಗೆ ಬರುತ್ತೆ, ಒಂದು ಸ್ಟೆಪ್ಪು ಹಿಂಗೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ನಾನು ತೋರಿಸ್ತೀನಿ ಒಳಗಡೆ. ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು. ಈ ಥರ ಶೇಪ್ ಬರುತ್ತೆ. ಮತ್ತು ಇಲ್ಲಿ ಕೂಡ ಒಂದು ಸಿಂಪಲ್ ಡಿಸೈನ್ ಬರುತ್ತೆ. ನೋಡಿ ಈ ಥರ ಆಯಿತು. ಈಗ ಇದನ್ನು ನಾನು ಏನು ಮಾಡ್ತೀನಿ, ಪೇಸ್ಟಿಂಗನ್ನು ಮಾಡ್ಕೊತೀನಿ. ಒಂದು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಬೇಕು. ನಾಚಾಕೊಳ್ಳಿ. ಸಿಂಪಲ್ ಡಿಸೈನು ಯಾವ ರೇಷ್ಮೆ ಸೀರೆಗೆ ಬೇಕಾದರೂ ಮಾಡ್ಬೋದು, ನಾರ್ಮಲ್ ಬ್ಲೌಸಿಗೆ ಬೇಕಾದ್ರೂ ಮಾಡ್ಕೊಬೋದು. ಯಾಕಂದ್ರೆ ಇಲ್ಲಿ ನಾಚಾಕೊಂಡಿದ್ದೀನಿ ಸೆಂಟರ್ ಕರೆಕ್ಟಾಗಿ. ಈಗ ಇದರಲ್ಲೂ ಕೂಡ ನಾಚಾಕೊಳ್ಳಿ. ಈಗ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಂಬರೋಣ. ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕೊಂಬರ್ತೀನಿ. ಈಗ ಗುಂಪಿನ್ಗಳನ್ನು ಹಾಕಿದ್ದೀನಿ. ಒಂದು 1/4 ಇಂಚ್ಗೆ ನಾನು ಸ್ಟಿಚ್ಚನ್ನು ಹಾಕೊಂಬರ್ತೀನಿ. ನೋಡಿ ಈ ಥರ ನೀಟಾಗಿ ಫುಲ್ಲು ಸ್ಟಿಚ್ ಹಾಕೊಂಬಿಡಿ. ನೋಡಿ ಮೂಲೆಗಳನ್ನ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ ನೀಟಾಗಿ ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ಹಿಂಗೆ ಓಪನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಈ ರೀತಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬೇಡಿ. ಈಗ ನಾವು ಪ್ರೆಸ್ಸಿಂಗ್ ಮಾಡ್ಕೊಬೇಕಾಗತ್ತೆ. ಹಿಂಗೆ ನೋಡಿ ಇಲ್ಲೇನು ಈ ಥರ ಮಾಡ್ಕೊಂಡಿದ್ವಿ ಅದೇ ಪೀಸನ್ನು ಈಗ ನಾನು ಕಟ್ ಮಾಡಿಬಿಡ್ತೀನಿ. ಅದೇ ಥರ ಇನ್ನೊಂದು ಸ್ವಲ್ಪ ದೊಡ್ಡ ಪೀಸನ್ನು ನಾವು ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ಮಾಡ್ಕೊಳ್ಳಿ. ಇದನ್ನೇ ನಾನು ಇಟ್ಕೊಂಡು ದೊಡ್ಡ ಪೀಸನ್ನು ನಾನು ಕಟ್ ಮಾಡ್ಕೊತೀನಿ. ನೋಡಿ ಪೇಸ್ಟಿಂಗ್ ಮಾಡ್ಕೊಂಬಂತಿದ್ದೀನಿ. ಈಗ ಇದನ್ನು ನೀಟಾಗಿ ಸೀದಾ ಬಟ್ಟೆ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಎಡ್ಜಿಗೆ ಸ್ಟಿಚ್ ಹಾಕೊತೀರಿ.
ಸ್ಮೂತಾಗಿ ತಳ್ಳ್ರಿ, ಸ್ಕ್ರೂ ಡ್ರೈವರಲ್ಲಿ ಹೋಗುತ್ತೆ ಅದು ನೀಟಾಗಿ. ಈ ರೀತಿ ಆಗುತ್ತೆ. ಮತ್ತು ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊತೀನಿ ಒಂದ್ಸಲ ನೀಟಾಗಿ. ಇಲ್ಲಿ ಹೋಲ್ ದಪ್ಪದಾಗಿರೋದ್ರಿಂದ ಹೋಗುತ್ತದು. ಈಗ ಇದನ್ನು ಇನ್ನೊಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊತೀನಿ ನಾನು. ನೋಡಿ, ಅಕಸ್ಮಾತ್ ನಾವು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಇನ್ವಿಸಿಬಲ್ ಆಗಲಿಲ್ಲ ಅಂದರೆ ಆಮೇಲೆ ಕೂಡ ಮಾಡ್ಬೋದು. ನಾನಿಲ್ಲಿ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗುತ್ತೆ, ನಮಗೆ ಚುಚ್ಚೋದಾಗಿರ್ಬೋದು ಅಥವಾ ಬಿಟ್ಕೊಳೋದಾಗಿರ್ಬೋದು, ಎಳೆ ಬಿಟ್ಕೊಳೋದಾಗಿರ್ಬೋದು ಮಾಡಲ್ಲ. ಈಗ ನಾವು ಏನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಡಿಸೈನು ಬ್ಯಾಕು, ಅದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಇಲ್ಲೇನು ಮಾಡ್ಕೊಂಡಿದ್ದೀವಿ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡೋಣ. ನಾರ್ಮಲ್ ಪೈಪಿಂಗು ಕೊಡ್ಬೋದಿತ್ತು, ಆದರೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಅಂತ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಇದು ಸ್ಟಿಚ್ ಮಾಡೋಣ. ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ಈ ಮೂಲೆಗೆ ಬಂದಾಗ ನಾವು ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಕೂಡಿಸ್ಬೇಕಾಗತ್ತೆ. ಈಗ ಇದನ್ನೇನು ಮಾಡಬೇಕು, ನೀಟಾಗಿ ಹಿಂಗೆ ಟ್ರಿಮ್ ಮಾಡಿಕೊಂಡು ಮಧ್ಯದಲ್ಲಿ ಮತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋ, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೀರಿ. ಮತ್ತು ಕಟ್ ಮಾಡಿಬಿಟ್ಟೆ ನಾವು ಕೂಡಿಸ್ಬೇಕು. ಅವಾಗ ಏನಿರುತ್ತೆ ಈ ಶೇಪು ಕರೆಕ್ಟಾಗಿ, ಈ ಶೇಪು ಹಂಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಕರೆಕ್ಟಾಗಿ ಬರಲ್ಲ. ಹಂಗೆ ತಿರುಗಿಸ್ಕೊತೀನಿ ಅಂದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ. ಮತ್ತು ಈಗ ಏನು ಇರುತ್ತೆ ಇದು ಓಪನ್ ಆಗುತ್ತೆ ಅನ್ನೋ ಕಾರಣಕ್ಕೆ 1/4 ಇಂಚ್ಗೆ ಇನ್ನೊಂದು ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಬಿಡಿ. ಈಗ ಇಲ್ಲಿ ಡಿಸೈನ್ ಅಂತ ಏನು ಮಾಡ್ಕೊಂಡಿದ್ದೀವಿ, ಡಿಸೈನ್ಗೆ ಪಟ್ಟಿ ನೋಡಿ. ಇದನ್ನು ಕೂಡ ನಾನು ಥ್ರೆಡ್ ಪೈಪಿಂಗನ್ನು ಹೊಲ್ಕೊಂಡೆ. ಇದಕ್ಕೂ ಕೂಡ ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ರೀತಿಯೇ ಮಾಡ್ಕೊಬೇಕು, ಇಲ್ಲಾಂದ್ರೆ ನಾವು ಉಲ್ಟಾ ತಿರ್ಗಿ ಸ್ಟಿಚ್ ಹಾಕ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರಲ್ಲ. ಇಲ್ಲಿ ನಾವು ಇದನ್ನು ಮಾಡ್ಕೊಂಡಿದ್ದೀವಿ, ಓವರ್ಲಾಕ್ ಮಾಡ್ಕೊಂಡಿರೋದ್ರಿಂದ ಏನು ಬಿಟ್ಕೊಳೋ ಚಾನ್ಸಸ್ ಇರಲ್ಲ. ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ. ಹಿಂಗೆ ಇಟ್ಕೊಳ್ಳಿ. ಏನು ಸೇಮ್ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಇರಲಿ, ಮೇಲ್ಗಡೆ ಇಷ್ಟಿರೋ ಥರ ನೋಡಿಕೊಂಡು ನೀಟಾಗಿ ನಾವು ಇದನ್ನು ಫಿನಿಶಿಂಗನ್ನು ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ಳೋಣ. ಸೆಂಟ್ರಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಈ ಸೆಂಟರ್ ಮಾತ್ರ ಮತ್ತು ಈ ಸೆಂಟರು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೊಳ್ಳಿ, ಇಲ್ಲೂ ಕೂಡ 1 ಇಂಚ್ ಅಷ್ಟು ನೋಡಿಕೊಂಡು ನಾವು ಕರೆಕ್ಟಾಗಿ ಗುಂಪಿನನ್ನು ಹಾಕ್ಕೊಂಬಿಡಿ. ಇದು ಇದೇ ಥರನೇ ಡಿಸೈನ್ ಫ್ರೆಂಡ್ಸ್. ಅಂದರೆ ಓಪನ್ ಒಂದು ಸ್ವಲ್ಪ ಕೆಳಗಡೆನೂ ಓಪನ್ ಇರುತ್ತೆ, ಮೇಲ್ಗಡೆನೂ ಓಪನ್ ಇರುತ್ತೆ. ಕರೆಕ್ಟಾಗಿ ಹಿಂಗೆ ನೋಡಿಕೊಂಡು ಇದು ಅಷ್ಟೇ ನಾನು ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಫಸ್ಟು. ಇದಕ್ಕೆ ಯಾವುದೇ ನಾವು ಡೋರಿ ಎಲ್ಲ ಹಾಕಬೇಕು ಅನ್ನೋಷ್ಟಿಲ್ಲ, ಯಾಕಂದರೆ ಡೋರಿ ಎಲ್ಲ ಏನು ಬೇಕಾಗಿಲ್ಲ, ಯಾಕಂದರೆ ಇದೇ ಇರುತ್ತಲ್ಲ ಅದಕ್ಕೆ. ಮತ್ತು ಸೆಂಟರ್ಗೆ ನಾನು ಈ ಥರದ್ದು ಒಂದು ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇಟ್ಟರೆ ನೀವು ಇಲ್ಲೂ ಕೂಡ ಇಡ್ಬೋದು, ಇಲ್ಲಿಂದ ಇಲ್ಲಿಗೂ ಕೂಡ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟಿಚ್ ಹಾಕೋಣ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನೋಡಿ ಫಿನಿಶಿಂಗ್ ಆದಮೇಲೆ ಈ ರೀತಿ ಬಂತು. ಇದಕ್ಕೆ ನೀವು ಯಾವುದೇ ಡೋರಿಯನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದೇ ಪಟ್ಟಿ ಥರ ಕೆಲಸ ಮಾಡೋದ್ರಿಂದ. ನೋಡಿ ಇಲ್ಲಿ 2 ಇದನ್ನು ಕೂಡ ಇಟ್ಟಿದ್ದೀನಿ ನಾನು ಆಲ್ರೆಡಿ, ಬಟನ್ ಕೂಡ ಇಟ್ಟಿದ್ದೀನಿ. ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಒಮ್ಮೆ ಟ್ರೈ ಮಾಡಿ ನೀವು. ತುಂಬ ಚೆನ್ನಾಗಿ ಬರುತ್ತೆ, ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ತೋಳು ಕೂಡ ಸಿಂಪಲ್ಲಾಗಿ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ನೋಡಿ ತೋಳು ಕೂಡ ಸಿಂಪಲ್ ಡಿಸೈನ್ ಮಾಡಿದ್ದೀನಿ, ಬ್ಯಾಕಲ್ಲೂ ಕೂಡ ಸಿಂಪಲ್ ಡಿಸೈನು ಮಾಡಿದ್ದೀನಿ. ಆರಾಮಾಗಿ ಇದನ್ನು ಒಂದು ಸ್ವಲ್ಪ ಏಜ್ ಆದವರು ಕೂಡ ಹಾಕೊಬೋದು. ಒಂದು 55-60 ವರ್ಷ ಆ ಏಜ್ನವರು ಕೂಡ
ಹಾಕೊಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.